ಮುಖೇನವಾಗಿ ಇಲ್ಲಿ ಇನ್ನಿಂಗ್ಸ್ನ ಆರಂಭಿಕ ಚೆಂಡಿನ ಎಸೆಗಾರಿಕೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ ಸುಬಿದರ್ ಟೈಗರ್ಸ್ ನ ಬೌಲರ್. ಮೊದಲ ಎಸೆತ ಬೀಸುವ ಪ್ರಯತ್ನವನ್ನ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಚೆಂಡು ಇಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಅಲ್ಲಿ ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ ಗಮನಿಸಿಕೊಳ್ಳಿ. ರಾಜೇಂದ್ರರವರು ಮಾಸ್ಕ್ ರಿಮೂವ್ ಅನ್ನು ಮಾಡಿ ಕುತ್ತಿಗೆಯಲ್ಲಿ ಹಾಕೊಳ್ಳಿ, ಮೂಗಿಗೆ ಹಾಕೊಂಬೇಡಿ ದಯವಿಟ್ಟು. ಇತ್ತೀಚಿನ ದಿನದಲ್ಲಿ ಬಹುತೇಕ ಆಟಗಾರರು ಉಸಿರಿನ ಸಮಸ್ಯೆಯನ್ನು ಕಂಡಿದ್ದಾರೆ. ಈ ರೀತಿಯ ಮಾಸ್ಕ್ ಧರಿಸುವುದರಿಂದ ಈ ರೀತಿಯ ಕೆಟ್ಟ ಕೆಲಸವನ್ನು ನೀವು ಯಾರೂ ಕೂಡ ಮಾಡಬಾರದು. ಬಹಳ ಉತ್ತಮತೆ ಎಸೆತ, ಎರಡನೇ ಎಸೆತ ಇಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸದ್ಯದಂತಲ್ಲಿ ಆರಂಭಿಕ ಓವರ್ನ ಎರಡು ಚೆಂಡಿನ ಕೈ ಹಿಡಿತದ ಎಸೆಗಾರಿಕೆನ ಸಂಜಯ್ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4 ಬಹಳಷ್ಟು ಯಶಸ್ಸನ್ನ ಪಡ್ಕೊಳ್ತಾ ಇದೆ. ಮೊದಲ ದಿನ ನೇರದ ಹೊಡೆತವನ್ನು ದಾಖಲಿಸಿದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪವರ್ ಪೇನ ಹಾದಿಯ ಕ್ಷೇತ್ರ ರಕ್ಷಣೆ ಬಹಳಷ್ಟು ಯಶಸ್ಸನ್ನ ಪಡ್ಕೊಳ್ತಾ ಇದೆ. ಶಾರ್ಟ್ ಲಾಂಗ್ ಅನ್ ಹಂತದಲ್ಲಿ ಇವಾಗ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಓಟಗಳು ಮತ್ತೆ ದಾಖಲಿಸ್ತಾ ಇಲ್ಲ. ಸಿದ್ದೀಕ್ ಮೊದಲ ಸ್ಟ್ರೈಕರ್ ಅಲ್ಲಿ 3 ಚೆಂಡು ಓಟವನ್ನ ದಾಖಲಿಸಿದ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಶಾರ್ಟ್ ಲಾಂಗ್ ಆಫ್ ಆದಲ್ಲಿ ಇವಾಗ ರನ್ಔಟ್ ಅವಕಾಶವನ್ನ ಕೈ ಚೆಲ್ಲಿಕೊಳ್ತಾ ಇದ್ದಾರೆ. ಒಂದಂತಲೇ ರಿಸ್ಕಿ ಓಟದ ಪೂರೈಕೆ ಮುಖೇನವಾಗಿ PRK ಇವಾಗ ಆರಂಭಿಕ ಓಟವನ್ನು ದಾಖಲಿಸಿಕೊಳ್ತಾ ಇದೆ. PRK ಸೋಲ್ಜರ್ಸ್ ಇಲ್ಲಿ ರಿಸ್ಕಿ ಮುಖೇನವಾಗಿ ಮೊದಲ ಓಟವನ್ನ ಸಿದ್ದಿಕ್ ದಾಖಲಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಅಲ್ಪ ಮಟ್ಟಿಗೆ ಚುರುಕನ್ನು ತೋರ್ಪಡಿಸಿದರೆ ಬಹುಶಃ ರನ್ಔಟ್ ರೂಪದಲ್ಲಿ ರಾಜೇಂದ್ರ ಪಂದ್ಯಾಟದ ವೀಕ್ಷಣೆಯಾಗಿ ವಾಪಸ್ಸಾತಿಯನ್ನು ಕಾಣಬೇಕಾಗಿತ್ತು. ಇವಾಗ ಮೊದಲ ಜೀವದಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಮೊದಲ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಪವರ್ ಪೇನ ಕೊನೆಯ 2 ಚೆಂಡುಗಳು ಪಂದ್ಯಾಟದಲ್ಲಿ ಬಾಕಿ ಉಳಿತಾ ಇದೆ. ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ರಾಜೇಂದ್ರನಿಗೆ ಬಿಟ್ಟಿದ್ದಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸಂಜಯ್ ನಂಬುಗೆ ಒಂದು ಅಸ್ತ್ರದ ರೂಪದಲ್ಲಿ ಎಸೆಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಚೆಂಡು ಪವರ್ ಪೇನ ಹಾದಿಯಲ್ಲಿ ಬಾಕಿ ಉಳಿತಾ ಇದೆ. ಲೈನ್ ಅಂಡ್ ಲೆಂತ್ ಎಸೆಗಾರಿಕೆಯು ಇವಾಗ ಆರಂಭಿಕ ಓವರ್ನಲ್ಲಿ ತೋರ್ಪಡಿಸ್ತಾ ಇದ್ದಾರೆ. 5 ಓವರ್ಗಳ ಇನ್ನಿಂಗ್ಸ್ ಮುಂದುವರಿತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯಲ್ಲಿ ಬಹುತೇಕವಾಗಿ 16 ತಂಡಗಳು ಕೂಡ ಭಾಗವಹಿಸ್ತಾ ಇದೆ. ಔಟ್ ರನ್ಸ್ ಅನ್ನ ಕಾಣ್ತಾ ಇದೆ. ಅಂತಿಮ ಚೆಂಡು ಇಲ್ಲಿ ಮತ್ತೆ ಡಾಟ್ ಬಾಲ್. ಸಂಜಯ್ ಎಸೆಗಾರಿಕೆಯಲ್ಲಿ ಮೊದಲ ಓವರ್ನಲ್ಲಿ ಕೈ ಹಿಡಿತವನ್ನು ತೋರ್ಪಡಿಸ್ತಾ ಇದ್ದಾರೆ. ಓಟಿಗಳಿಗೆ ಮೊದಲ ಪವರ್ ಪೇನಲ್ಲಿ ಕೇವಲ 1 ಅವಕಾಶವನ್ನು ನೀಡಿದ್ರು 5 ಚೆಂಡಿನೊಂದು ಉಳಿತಾಯವನ್ನು ತೋರ್ಪಡಿಸ್ತಾ ಇದ್ದಾರೆ ಸಂಜಯ್ ಸುಬಿದರ್ ಟೈಗರ್ಸ್ ನ ಪರವಾಗಿ. ಇನ್ನಿಂಗ್ಸ್ ನ ಬಳಿ ಇನ್ನೂ ಕೂಡ 24 ಚೆಂಡುಗಳೊಂದು ಪಂದ್ಯಾಟ ಬಾಕಿ ಉಳಿತಾ ಇದೆ. ಈ ದಿನ ಆರಂಭವನ್ನು ಕಂಡಿತಕ್ಕಂಥ ಭಗೀರಥ ಪ್ರೀಮಿಯರ್ ಲೀಗ್ ನಾಳೆ ದಿನವೂ ಕೂಡ ಮುಂದುವರಿಯುವಂತ ಪಂದ್ಯಾಟ, ನಾಡಿದ್ದು ಅಂತ್ಯವನ್ನು ಕಾಣುವಂತ ಪಂದ್ಯಾಕೂಟವೂ ಕೂಡ ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4. ಮೊದಲ ಓವರ್ನ ಮುಕ್ತಾಯದ ಹಂತದಲ್ಲಿ ಕಂಪ್ಲೀಟ್ ಆಗಿ ಇವಾಗ ಕ್ಷೇತ್ರ ರಕ್ಷಣೆ ಬದಲಾವಣೆ ಕಾಣ್ತಾ ಇದೆ. ಪವರ್ ಪೇನ ಮುಕ್ತಾಯದ ಬಳಿಕ ಕ್ಷೇತ್ರ ರಕ್ಷಣೆ ರೂಪ ಇವಾಗ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಮಿಡ್ ವಿಕೆಟ್ ಕವರ್ಸ್ ಈ ರೀತಿಯ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ತೋರ್ಪಡಿಸಿಕೊಳ್ತಾ ಇದೆ. ಸುಬಿದರ್ ಟೈಗರ್ಸ್ ನ ಕ್ಷೇತ್ರ ಪಾಲಕರು. ಹೊಸ ಬೌಲರ್ ಇವಾಗ ಪವನ್ ಎಸೆಗಾರಿಕೆಯಲ್ಲಿ. ಪವನ್ ಇವಾಗ ಆರಂಭಿಕ ಎಸೆಗಾರಿಕೆಯನ್ನು ಮುಂದುವರಿಸುವ ಜವಾಬ್ದಾರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸಿದ್ದಿಕ್ ಬಿಟ್ಟಿದ್ದ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ 1 ಬೌನ್ಸ್ ಇಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ ಮೊದಲ ಓಟಗಳಿಗೆ ಮಾತ್ರ 2ನೇ ಓವರ್ನ ಆರಂಭಿಕ ಚೆಂಡಿನ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಪವನ್ ಎಸೆಗಾರಿಕೆ. ಇಲ್ಲಿ ಸ್ಟ್ರೈಕರ್ ಕೂಡ ಬದಲಾವಣೆ ಪಡ್ಕೊಳ್ತಾ ಇದೆ. ಈ ರೀತಿಯ ಹಂತದಲ್ಲಿ ಕೂಡ ರಾಜೇಂದ್ರ ಇವಾಗ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಒಬ್ಬರನ್ನ 2ನೇ ಚೆಂಡು ಕೂಡ 2ನೇ ಎಸೆತ ನೆಟ್ಟ ನೇರ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾದ ಕ್ಯಾಚ್ ಅನ್ನ ಪಡ್ಕೊಂಡ್ರು.
ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಮುಖ್ಯವಾಗಿ ಜರ್ಸಿ ಸಂಖ್ಯೆ 5 ಆಟಗಾರ ಇಲ್ಲಿ ನೇರದ ಹಾದಿಯಲ್ಲಿ ಕ್ಯಾಚ್ ಅನ್ನ ಪಡೀತಾ ಇದ್ದಾರೆ. ಹುದರಿಯ ಆಘಾತವನ್ನ ಕಾಣುತ್ತಾ ಇದೆ. ಇವಾಗ ಹೊಸ ಬ್ಯಾಟರ್ ರೂಪದಲ್ಲಿ ನಗರ ಜಿಲ್ಲೆಯ ಮತ್ತೋರ್ವ ಪ್ರಮುಖ ಹೆಮ್ಮೆ ಆಟಗಾರ ಅಂಕಣೊಳಗೆ ಧಾವಿಸಿಕೊಳ್ತಾ ಇದ್ದಾರೆ ಮುಂತಾಜರ್ ಖಾನ್. ಬಹುತೇಕ ಪಂದ್ಯದಲ್ಲಿ ಕೂಡ ತಮ್ಮದೇ ಆದ ಒಂದು ಚಾಪರ ತೋರ್ಪಡಿಸಿರ್ತಕ್ಕಂತ ಭರವಸೆ ಆಟಗಾರ ಕೂಡ ಗ್ರೌಂಡ್ ಎಂಟ್ರಿ ಮುಖ್ಯವಾಗಿ ಇವಾಗ ಆರಂಭಿಕ ಸ್ಟ್ರೈಕರ್ನ PRK ಸೋಲ್ಜರ್ಸ್ ನ ಪರವಾಗಿ ಪಡ್ಕೊಳ್ಬೇಕಾಗ್ತದೆ. ಆರಂಭಿಕ ಓವರ್ಗಳಿಗೆ ಒಂದು ಓಟ, ಎರಡನೇ ಓವರ್ನ ಮೊದಲ ಚೆಂಡಿಗೆ 1ರ ಪ್ರಯತ್ನ ಯಶಸ್ಸು, ಎರಡನೇ ಚೆಂಡಿಗೆ ಪವನ್ ಇಲ್ಲಿ ಬ್ರೇಕ್ ಥ್ರೂ ಅನ್ನ ತೋರ್ಪಡಿಸಿದ್ರು ಇಲ್ಲಿ ಹೊಸ ಬ್ಯಾಟರ್ ಸ್ಟ್ರೈಕರ್ ಅಲ್ಲಿ. ಮೂರನೇ ಸೆತ ಥರ್ಡ್ ಮ್ಯಾನ್ ಹಂಚಿನಲ್ಲಿ ತಟ್ಟುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ಚೆಂಡು ಹಾದು ಹೋಗ್ತಾ ಇದೆ, ಬೌಂಡ್ರಿ. ಇಲ್ಲಿ 4 ಓಟದ ಸೇರ್ಪಡೆ. ಎದುರಿಸಿದ ಮೊದಲ ಚೆಂಡಿಗೆ ಮುಂತಾಜರ್ ಖಾನ್ ಇಲ್ಲಿ ತಂಡದ ಪರವಾಗಿ ಬೌಂಡ್ರಿಯನ್ನು ದಾಖಲಿಸಿದ್ರು. ತಂಡದ ಮಟ್ಟದಲ್ಲಿ ಏರಿಕೆಯನ್ನ ಕಾಣ್ತಾ ಇದ್ರೆ 6ಕ್ಕೆ ತಲುಪ್ತಾ ಇದೆ. 6 ಓಟಗಳ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಬಹಳಷ್ಟು ಬಿಸಿಲಿನ ತವಕದಲ್ಲಿಯೂ ಕೂಡ ಯಶಸ್ವಿಯ ಲೀಗ್ ಪಂದ್ಯಾಟಗಳು ಮುಂದುವರಿತಾ ಇದೆ. ಕ್ರೀಡಾಭಿಮಾನಿ ದೇವರುಗಳು ಕೂಡ ಹೊಂಗೆ ಮರದ ನೆರಳ ಹಡಿನಲ್ಲಿ ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ತಮಗೆಲ್ಲರಿಗೂ ಕೂಡ ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯ ಹಂತದಲ್ಲಿ ಎಲ್ಲ ಸಂಘಟಕರ ಪರವಾಗಿಯೂ ಕೂಡ ತಮಗೆ ಆತ್ಮದ ಆದರಣದ ಸ್ವಾಗತವನ್ನು ನಾವು ಬಯಸಿಕೊಳ್ತಾ ಇದ್ದೇವೆ. ಎರಡನೇ ಓವರ್ನ ಹಾದಿಯಲ್ಲಿ ಪವನ್ ಓವರ್ನಲ್ಲಿ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ನಡುವೆ 5ನೇ ಸೆತ ಡೀಪ್ ಲಾಂಗ್ ಆಫ್ ಅಂತಲ್ಲಿ ಕತ್ತರಿಸುವ ಪ್ರಯತ್ನವನ್ನು ಕಾಣ್ತಾ ಇದ್ರೆ ಚೆಂಡು ಚಲಿಸ್ತಾ ಇದೆ. ಬೌಂಡ್ರಿ ಅಟ್ಟಾಯಿಸುವಂತ ಪ್ರಯತ್ನ ವೈಫಲ್ಯತೆ. 4 ಓಟದ ಸೇರ್ಪಡೆ. ಇಲ್ಲಿ ಬೌಂಡ್ರಿ ಸೂಚನೆ ರವಾನಿಸಿಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ನಡುವಣ ಹಂತಲ್ಲೂ ಕೂಡ ಚೆಂಡಿನ ತಡೆತವನ್ನು ಕಂಡುಕೊಳ್ತಾ ಇಲ್ಲ. ಇಲ್ಲಿ 4ರ ಪೂರೈಕೆ ಬಳಿಕ ಆರಂಭಿಕ ದಶಕವನ್ನ ಕಂಡುಕೊಳ್ತಾ ಇದೆ ಟೀಮ್ PRK ಸೋಲ್ಜರ್ಸ್. 10 ಓಟವನ್ನ ತಲುಪ್ತಾ ಇದೆ. ಒಟ್ಟಾರೆ ಗಳಿಕೆ 11. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡೀಪ್ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ ಇಲ್ಲಿ ರಿವರ್ಸ್ ಶಾಟ್ ಅನ್ನ ಮಾಮ ದಾಖಲಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆದ ಮುಖ್ಯವಾಗಿ ನೋ ಬಾಲ್ ಸೂಚನೆ. ನೋ ಬಾಲ್ ಸೂಚನೆ ಹಾದಿಯಲ್ಲಿ ತಂಡದ ಮೊತ್ತ 15. ಇಲ್ಲಿ ಫ್ರೀಟ್ ಅವಕಾಶದ ಚೆಂಡು ಕೂಡ ಇಲ್ಲಿ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ. ನೋ ಬಾಲ್ ಚೆಕ್ ಮಾಡುವಂತ ಸೂಚನೆಗಳು. ನೋ ಬಾಲ್ ಸೂಚನೆ ಬರ್ತಾ ಇದೆ. ಇಲ್ಲಿ 3ನೇ ತೀರ್ಪುಗಾರಾಗಿ ಕಾಯಕನ ಮಾಡಿರ್ತಕ್ಕಂತ ಸನ್ನು ಫ್ರಮ್ ಮೈಸೂರು ಈ ತೀರ್ಪನ್ನು ರವಾನಿಸಿಕೊಳ್ತಾ ಇದ್ದಾರೆ. ಈ ಪಂದ್ಯಾಕೂಟದ ನೇರ ಪ್ರಸಾರದ ಸಂಪೂರ್ಣ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದೆ CR7 ಅಫಿಷಿಯಲ್. ಬೆಂಗಳೂರಿನ ಒಂದು ಸಂಸ್ಥೆ ಬಹಳಷ್ಟು ಉತ್ತಮ ಕಾಯಕವನ್ನು ಮಾಡ್ತಾ ಇದೆ. ಆಸಿಫ್ ರವರ ಮಾಲಕತ್ವದ ತಂಡ ಬಹುತೇಕವಾಗಿ ಕ್ಯಾಮರಾಮ್ಯಾನ್ಗಳ ಕೈ ಚಳಕವೂ ಕೂಡ. ಫ್ರೀ ಟೆಸೆತ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬೀಸುವ ಪ್ರಯತ್ನವನ್ನ ಕಂಡ್ರು. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. 1ರ ಸೇರ್ಪಡೆ ಹಾದಿಯಲ್ಲಿ ಓವರ್ ಕೂಡ ಮುಕ್ತಾಯವನ್ನ ಪಡ್ಕೊಳ್ತಾ ಇದೆ. 12 ಚೆಂಡುಗಳ ಬಳಿಕ 17ಕ್ಕೆ 1 17 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ಇನ್ನೂ ಕೂಡ 18 ಚೆಂಡುಗಳ ಒಂದು ಪಂದ್ಯಾಟ ಬಾಕಿ ಉಳಿತಾ ಇದೆ. ನೋಡಿ, ಸಮಯ ವ್ಯರ್ಥವನ್ನು ಕಾಣುವಂತಿಲ್ಲ. ಶೀಘ್ರಗತಿಯಲ್ಲಿ ಇನ್ನಿಂಗ್ಸ್ ಕೂಡ ಮುಗಿಸಬೇಕಾಗುತ್ತದೆ. ಮೊದಲ ಇನ್ನಿಂಗ್ಸ್ಗೆ ತಂಡದ ನಾಯಕರು ಗಮನಿಸಿಕೊಳ್ಳಿ, 22 ನಿಮಿಷಗಳ ಕಾಲಾವಕಾಶಗಳ ಮಾತ್ರ ನಾವು ನೀಡ್ತಾ ಇದ್ದೇವೆ. ಮುಂದಿನ ಪಂದ್ಯಾಟದ ಟಾಸ್ಗೆ ಬನ್ನಿ. FCC ಕ್ಯಾಪ್ಟನ್ ಮತ್ತು PRK ಟೈಗರ್ಸ್ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಮುಖ್ಯ
ವೇದಿಕೆ ಮುಂಭಾಗಕ್ಕೆ ಬರಬೇಕು. ಭಗೀರಥ ಪ್ರೀಮಿಯರ್ ಲೀಗ್ನ ಮುಖ್ಯ ವೇದಿಕೆ ಮುಂಭಾಗಕ್ಕೆ FCC ಕ್ಯಾಪ್ಟನ್ ಮತ್ತು PRK ಟೈಗರ್ಸ್ ಕ್ಯಾಪ್ಟನ್ ಬರಬೇಕು ಟಾಸ್ಗಾಗಿ. ಟಾಸ್ ನಡೆಯುವ ಮುಖೇನವಾಗಿ ಟಾಸ್ ಗೆದ್ದಂತ ತಂಡ ನೋಡಿ ಇಲ್ಲೇ ಡಿಸಿಷನ್ ಅನ್ನು ಹೇಳಬೇಕು. ದಯವಿಟ್ಟು ಗಮನಿಸ್ಕೊಳ್ಳಿ, ನಿಮ್ಮ ಚರ್ಚೆ ಏನಿದ್ರು ಟಾಸ್ಗೆ ಬರೋಕ್ಕಿಂತ ಮೊದಲು ಗ್ರೂಪ್ನಲ್ಲಿ ಮುಗಿಸಿಕೊಂಡು ಬನ್ನಿ. ಟಾಸ್ ಮುಗಿದ ತಕ್ಷಣವಾಗಿ ಅಲ್ಲಿ ತಮ್ಮ ಡಿಸಿಷನ್ ಅನ್ನು ಹೇಳಲೇಬೇಕು. ಇದು ಕ್ರಿಕೆಟ್ನ ನಿಯಮವಾಗಿರುತ್ತೆ. ಕ್ರಿಕೆಟ್ನ ಒಂದು ಕ್ವಾಲಿಟಿಯ ಸೂಚನೆ ನಾವು ನೀಡ್ತಾ ಇದ್ದೇವೆ. 3ನೇ ಓವರ್ ಅನ್ನು ಮತ್ತೆ ಸಂಜಯ್ ಮುಂದುವರಿಸ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ಸಂಜಯ್ ಪ್ರಯತ್ನ ಇಲ್ಲಿ 3ನೇ ಓವರ್ನ ಆರಂಭಿಕ ಚೆಂಡಿನಲ್ಲೂ ಕೂಡ ಡಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸಿದ್ದಿಕ್ ಸ್ಟ್ರೈಕರ್ ಅಲ್ಲಿ ಸಿದ್ದಿಕ್ ಬೆಟ್ಟಿದಾಗ 2ನೇ ಎಸೆತವು ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಪುರಸ್ಕಾರಗಳು ಬರ್ತಾ ಇಲ್ಲ. ಸದ್ಯದ ಹಾದಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಡಾಟ್ ಬಾಲ್ ಇಲ್ಲಿ ಸಂಜಯ್ ಸಂಘಟಿಸಿಕೊಳ್ತಾ ಇದ್ದಾರೆ. ಸಂಜಯ್ ಕೈ ಚಳಕ ಯಶಸ್ವಿ ಹಾದಿಯಲ್ಲಿ ಸಾಗ್ತಾ ಇದೆ. ಮೂರನೇ ಸೆತ ಡಿ ಪಾಯಿಂಟ್ ಮೇಲೆ ಭಾಗದಲ್ಲಿ ಬೀಸುವ ಪ್ರಯತ್ನವನ್ನು ಕಂಡುಕೊಂಡ್ರು. ಕಟ್ ಮಾಡುವಂತ ಪ್ರಯತ್ನದ ಹಾದಿಯಲ್ಲಿ 1 ಓಟ 2 ಓಟಗಳ ಸಂಪೂರ್ಣ ಪೂರೈಕೆಯಲ್ಲಿ ಸಿದ್ದಿಕ್ ದಾಖಲಿಸ್ತಾ ಇದ್ದಾರೆ. ನಿಧಾನಗತಿಯ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬೆರೋಸಿನ ಸಿಕ್ಸರ್ ಬೌಂಡರಿಗಳಿಗೆ ಸಂಜಯ್ ಇಲ್ಲಿ ಮರೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಎಸ್ಗಾರಿಕೆ ಹಾದಿಯಲ್ಲಿ ಸೊಬೆದ್ದ ಟೈಗರ್ಸ್ ನ ಪರವಾಗಿ ತಂಡದ ಮೊತ್ತ 19. 3 ಚೆಂಡುಗಳು 3ನೇ ಓವರ್ ನಲ್ಲಿ ಬಾಕಿ. ನಾಲ್ಕನೇ ಸೆತ ಕಣ್ಮರೆ ಎಸೆತವನ್ನು ತೋರ್ಪಡಿಸ್ತಾ ಇದ್ದಾರೆ. ದಾಂಡಿಗೆ ಚೆಂಡಿನ ಸ್ಪರ್ಶನೆಯನ್ನು ಕಂಡುಕೊಳ್ತಾ ಇಲ್ಲ. ನಾಟ್ ರೀಚಬಲ್. ಇಲ್ಲಿ ಸಂಜಯ್ ಎಸ್ಗಾರಿಕೆ ಬಹುತೇಕವಾಗಿ ನಾಟ್ ರೀಚಬಲ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಇವಾಗ 2 ಚೆಂಡುಗಳು ಮಾತ್ರ ಬಾಕಿ. ಬೀಸದ ಪ್ರಯತ್ನ ಲಾಂಗ್ ಆಫ್ ಡೀಪ್ ಲಾಂಗ್ ಆಫ್ ನಲ್ಲಿ ಚಲಿಸ್ತಾ ಇದೆ. ಗ್ಯಾಪ್ ಶಾಟ್ ಮುಖ್ಯವಾಗಿ ಬೌಂಡ್ರಿ. ಇಲ್ಲಿ 4 ಓಟಗಳ ದಾಖಲಿಸ್ತಾ ಇದ್ದಾರೆ ಸಿದ್ದಿಕ್. ಈ ಪಂದ್ಯಾಕೂಟದ 3ನೇ ಬೌಂಡ್ರಿ ದಾಖಲಿಸುವಂತ ಯಶಸ್ಸನ್ನು ಕಂಡುಕೊಂಡ್ರು. ತಂಡದ ಮೊತ್ತ 23ಕ್ಕೆ ತಲುಪ್ತಾ ಇದೆ. 23 ಕಂಪ್ಲೀಟ್. ಸಮಯದ ಕೊರತೆಗಳ ಮುಖೇನವಾಗಿ ಕಾಣ್ತಾ ಇದೆ. ಮೊದಲ ದಿನ ಅಲ್ಪ ಮಟ್ಟಿಗೆ ತಡವಾಗಿ ಆರಂಭವನ್ನು ಕಂಡಿತಕ್ಕಂಥ ಪಂದ್ಯಾಟ. ಈ ದಿನ ಆಡುವಂತಹ ಆಟಗಾರರು ನಮ್ಮಲ್ಲಿ ಸಹಕರಿಸಿ ಸಮಯ ವ್ಯರ್ಥವನ್ನು ಕಾಣುವಂತಿಲ್ಲ. ಪ್ರತಿ ಹಾದಿಯಲ್ಲೂ ಕೂಡ ಶೀಘ್ರಗತಿಯಲ್ಲಿ ಪಂದ್ಯದ ಮುಕ್ತಾಯವನ್ನು ತೋರ್ಪಡಿಸುವಂತಹ ಪ್ರೀತಿಯ ಕರೆಯನ್ನ ಈ ದಿನ ಆಡುವಂತ ಆಟಗಾರರಿಗೂ ತಂಡದ ಮಾಲಕರಿಗೂ ಮತ್ತು ಕ್ಯಾಪ್ಟನ್ಗಳ ಗಮನಕ್ಕೆ ನಾವು ತರ್ತಾ ಇದ್ದೇವೆ.
ಅದೇ ರೀತಿ ಈ ದಿನ ಈ ಪಂದ್ಯಕೂಟದ ಸಂಘಟಕರಾಗಿರ್ತಕ್ಕಂಥ ರಾಜೇಂದ್ರ ಬುಲ್ಲಾ ಅವರ ಹುಟ್ಟುಹಬ್ಬವು ಕೂಡ ಈ ಭಗೀರಥ ಪ್ರೀಮಿಯರ್ ಲೀಗ್ನ ಪರವಾಗಿ ರಾಜೇಂದ್ರ ಬುಲ್ಲರವರಿಗೆ, ಅದೇ ರೀತಿ ಇದನ್ನ ಆಡುವಂತ ಎಲ್ಲ ಆಟಗಾರರ ಪರವಾಗಿಯೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 25ಕ್ಕೆ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 4ನೇ ಓವರ್ನ ಹಾದಿಯಲ್ಲಿ ಜಯದೇವ್ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸುಂದರತೆಯ ಎಸೆಗಾರಿಕೆಯನ್ನು ತೋರ್ಪಡಿಸುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ 1 ಓಟಗಳ ಪ್ರಯತ್ನ ಮುಂದುವರಿತಾ ಇದೆ. 26ಕ್ಕೆ ತಲುಪ್ತಾ ಇದೆ. ಹೊಸ ಬ್ಯಾಟರ್ ರೂಪದಲ್ಲಿ ಮಾಹಿ ಎದುರಿಸಿದ ಮೊದಲ ಚೆಂಡಿಗೆ ಓಟವನ್ನು ಕೂಡ ದಾಖಲಿಸಿದ್ರು. ಸ್ಟ್ರೈಕರ್ ಬದಲಾವಣೆ ಹಾದಿಯಲ್ಲಿ ಸಿದ್ದೀಕ್ ಇವಾಗ ಮತ್ತೆ ಸ್ಟ್ರೈಕರ್ ಅನ್ನು ಪಡೀತಾ ಇದ್ದಾರೆ. ಎದುರಿಸಿದ 14 ಚೆಂಡುಗಳಲ್ಲಿ 19 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಬೇರಸಾಗಿ ಬೀಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ರೆ. ಡೀಪ್ ಲಾಂಗ್ ಆನ್ ಹಾದಿಯಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ವಿಯನ್ನು ಸಂಜಯ್ ತೋರ್ಪಡಿಸಿದ್ರು. ಇಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬೌಂಡರಿಯನ್ನು ಟೈಸುವ ಪ್ರಯತ್ನದ ಮುಖ್ಯವಾಗಿ 1ರ ಸೇರ್ಪಡೆ. ತಂಡದ ಮೊತ್ತ 27. ಬೇರೋಸಿನ ಹೊಡೆತ, ಕ್ಯಾಚ್ ಅವಕಾಶ ಇಲ್ಲಿ. ಡೀಪ್ ಲಾಂಗ್ ಆನ್ ಹಾದಿಯಲ್ಲಿ ಕ್ಯಾಚ್ ಅನ್ನ ಸಂಜಯ್ ಪಡ್ಕೊಂಡ್ರು. ಇಲ್ಲಿ ಮತ್ತೆ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಟೀಮ್ PRK ಸೋಲ್ಜರ್ಸ್. ಮಾಹಿ ರೂಪದಲ್ಲಿ ಮಾಹಿ ಇವಾಗ ಪಂದ್ಯದ ವೀಕ್ಷಣೆಗಾಗಿ ವಾಪಸ್ ಸಾಧ್ಯತೆ ಕಾಣಬೇಕಾಗ್ತದೆ. ಬಳಿಕ ಹೊಸ ಆಟಗಾರ ಫರ್ಮಾನ್ ಅಂಕಣಕ್ಕೆ ಧಾವಿಸಿರ್ತಕ್ಕಂಥ ಬ್ಯಾಟರು ಕೂಡ. PRK ಟೈಗರ್ಸ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. PRK ಟೈಗರ್ಸ್ ಕ್ಯಾಪ್ಟನ್. ಹೊಸ ಬ್ಯಾಟರ್ ಇವಾಗ ಬೀಸುವ ಪ್ರಯತ್ನವನ್ನ ಕಂಡಿರ್ತಕ್ಕಂಥ PRK ಸೋಲ್ಜರ್ಸ್ ನ ಕೋಚ್ ಆಗಿರ್ತಕ್ಕಂಥವ್ರು ಇವಾಗ ಆರಂಭಿಕ ಚೆಂಡಿನಲ್ಲಿ ಜೀವದಾನವನ್ನ ಪಡ್ಕೊಳ್ತಾ ಇದ್ದಾರೆ. ಬೀಸುವ ಪ್ರಯತ್ನವನ್ನ ಕಂಡ್ರು ಕೂಡ ಇಲ್ಲಿ ಕ್ಷೇತ್ರ ಪಾಲಕರ ವೈಫಲ್ಯತೆ ಮುಖ್ಯವಾಗಿ ಆರಂಭಿಕ ಜೀವದಾನವನ್ನ ಕಂಡಿರ್ತಕ್ಕಂಥ ಫರ್ಮಾನ್ ಫ್ರಮ್ ಕೋಚ್ PRK ಸೋಲ್ಜರ್ಸ್. 4 ಓವರ್ನ ಮುಕ್ತಾಯದ ಹಾದಿಯಲ್ಲಿ 27ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದ 2 ಪಂದ್ಯಾಟಗಳು ಅರ್ಧ ಶತಕ ಮುಖ್ಯವಾಗಿ ಕಂಡಿರ್ತಕ್ಕಂಥ ಹಂತದಲ್ಲಿ ಇವಾಗ 3ನೇ ಪಂದ್ಯಾಟ ಅಲ್ಪ ಮಟ್ಟಿಗೆ ಲೋ ಸ್ಕೋರ್ ಆಗಿ ಸಾಗ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಅಂತಿಮ ಓವರ್ ಕೂಡ ಇಲ್ಲಿ ಬಾಕಿ ಉಳಿತಾ ಇದೆ. ಎಸೆಗಾರಿಕೆಯಲ್ಲಿ ಇವಾಗ ಸಿದ್ಧಾರ್ಥ್ ಹೊಸ ಬೌಲರ್. ಸ್ಟ್ರೈಕರ್ ಅಲ್ಲಿ ಇವಾಗ ಸಿದ್ದೀಕ್ ಆರಂಭಿಕ ಆಟಗಾರನಾಗಿ ಕಂಡಿರ್ತಕ್ಕಂಥ ಸಿದ್ದೀಕ್ ಇವಾಗ ಅಂತಿಮ ಓವರ್ನ ಮೊದಲ ಚೆಂಡನ್ನು ಎದುರಿಸುವಂತೆ ದಾಂಡನ ಬೀಸಬೇಕಾಗ್ತದೆ. ಬೇರೋಸಾಗಿ ಬೀಸುವಂತ ಪ್ರಯತ್ನ ಇವಾಗ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಿಮಾರಕ್ಕೆ ಹೊರ ಭಾಗದಲ್ಲಿ ಕ್ರಮಿಸ್ತಾ ಇದ್ದಾರೆ. 6 ಷಟ್ಕ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ನಿಧಾನಗತಿಯ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಸಿದ್ದೀಕ್ ಮಧ್ಯ ಕ್ರಮಾಂಕದಲ್ಲಿ ಉತ್ತಮ ರೀತಿಯ ಒಂದು ರಂದಾಣಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂತಿಮವರೆಗೆ ಗರ್ಜನೆ ಒಂದು 6 ಅನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 33ಕ್ಕೆ ತಲುಪ್ತಾ ಇದೆ. ಎರಡನೇ ಎಸೆತ ತನ್ಮುಖೇನವಾಗಿಯೂ ಕೂಡ ಓಟಗಳು ಬರ್ತಾ ಇಲ್ಲ. ಕ್ಯಾಚ್ ಕಾಲಿಗೆ ಅವಕಾಶವನ್ನು ನೀಡಿದ್ರು ಕೂಡ ಗೂಟದ ಹಿಂಬದಿಯಲ್ಲಿ ನೇರವಾಗಿ ಚೆಂಡನ್ನು ಪಡ್ಕೊಳ್ತಾ ಇಲ್ಲ. ಇವಾಗ 6 ಅನ್ನ ಬಳಿಕ 2ನೇ ಚೆಂಡು ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ಅಂತಿಮ 4 ಚೆಂಡುಗಳು ಮಾತ್ರ ಬಾಕಿ. ಇಲ್ಲಿ ಬೀಸುವ ಪ್ರಯತ್ನವನ್ನ ಕಾಣ್ತಾ ಇದೆ. ಷಡಕ್ಷ ಕವಸ ಹಾದಿಯಲ್ಲಿ ಓಟಗಳಿಗೆ ನೋ ಬಾಲ್ ಸೂಚನೆ ಬರ್ತಾ ಇದೆ. ಇವಾಗ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಕೋಚ್ ಫರ್ಮಾನ್ ಇಲ್ಲಿ ಆಫ್ ಪಾಸ್ ಸಾತಿ. ಹೊಸ ಆಟಗಾರ ಗೌತಮ್ನ ಪರಿಚಯವನ್ನ ಕಾಣ್ತಾ ಇದ್ರೆ. ಬಿಟ್ಟಿದ್ದಾಗದ ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಭರ್ಜರಿ ಹೊಡೆತವನ್ನ ಕಂಡುಕೊಳ್ತಾ ಇದೆ. ಸಿದ್ದೀಕ್ ಇಲ್ಲಿ ಅರ್ಭಟದ ಹೋರಾಟವನ್ನು ಅಂತಿಮ ಕ್ಷಣದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ 2ನೇ ಸಿಕ್ಸರ್ ಅನ್ನು ಕೂಡ ದಾಖಲಿಸಿದ್ರು. ಈ ಸಿಕ್ಸರ್ ಮುಖ್ಯವಾಗಿ 4ನೇ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ತನ್ನ PRK ಸೋಲ್ಜರ್ಸ್. ಇನ್ನೂ ಕೂಡ 3 ಚೆಂಡುಗಳು ಸಿದ್ಧಾರ್ಥ್ ಓವರ್ ನಲ್ಲಿ ಬಾಕಿ. ಅದೇ ರೀತಿ ಬ್ರದರ್ಸ್ ಇವೆಂಟ್ ನ ಮಾಲೀಕರಾಗಿರ್ತಕ್ಕಂಥ ಶಿವತರು ಸಂತು ಈ ಪಂದ್ಯಾಕೂಟಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿರ್ತಕ್ಕಂಥವರು ಕೂಡ ತಮಗೂ ಕೂಡ ಈ ಪಂದ್ಯಾಟದ ಪರವಾಗಿ ಆತ್ಮೀಯವಾಗಿ ಅಭಿನಂದಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ಮಹದೇವ ಪ್ರಸಾದ್ ಮಾದಿ ಆಯೋಜಕರು ಕೂಡ ತಮಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾವೆ. ಬೇಸದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ ಸಿದ್ದೀಕ್ ಮಾಮಾ. ಇವಾಗ ಜೀವದಾನವನ್ನ ಪಡ್ಕೊಳ್ತಾ ಇದ್ದಾರೆ. ನಂಬುಗೆ ಆಟಗಾರನ ಗುರುತನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರ ಪಾಲಕರ ವೈಫಲ್ಯತೆ ರೂಪದಲ್ಲಿ ಇಲ್ಲಿ 44 ಓಟವನ್ನ ತಂಡ ದಾಖಲಿಸ್ತಾ ಇದ್ದಾರೆ. ಕೊನೆಯ ಎಸೆದ ಬಾಕಿ ಸಿದ್ದಿಕ್ ಹೋರಾಟ 36 ಓಟವನ್ನು ದಾಖಲಿಸಿ ಪಂದ್ಯದ ಮುಂದುವರಿಕೆಯನ್ನು ಪಡ್ಕೊಂಡಿರ್ತಕ್ಕಂಥ ಮೊದಲ ಆಟಗಾರ ಕೂಡ. ಕೊನೆಯ ಚೆಂಡು ಇಲ್ಲಿ ಟಾಪ್ ಜನ ಕಾಣ್ತಾ ಇದೆ. ಚೆಂಡು ನೋಮಾನ್ಸ್ ಲ್ಯಾಂಡ್ ಅಲ್ಲಿ ಬೀಳ್ತಾ ಇದೆ. 1ರ ಪೂರೈಕೆ ಇಲ್ಲಿ 2ನೇ ಸಸ್ಯನ ಕಂಡುಕೊಳ್ತಾ ಇದೆ. ಬ್ಯಾಕಪ್ ಕೊರತೆ. ಓಟಗಳ ಮೇಲೆ ಇಲ್ಲಿ ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಇಲ್ಲಿ 4ರ ಪೂರೈಕೆ ಹಾದಿಯನ್ನು ಕಂಡುಕೊಳ್ತಾ ಇದ್ರೆ. ರನ್ಔಟ್ ರೂಪದಲ್ಲಿ ಅಂತಿಮ ಹಂತದಲ್ಲಿ ಸಿದ್ದಿಕ್ ವಿಕೆಟ್ಸ್ ಪತನ. 3 ಓಟಗಳ ಜೋಡಣೆಯೂ ಕೂಡ 3ರ ಸೇರ್ಪಡೆ ಇಲ್ಲಿ 5ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ ಇಲ್ಲಿ 5 ಓವರ್ಗಳ ಮುಕ್ತಾಯವನ್ನ ಕಾಣ್ತಾ ಇದೆ. ತಂಡದ ಒಟ್ಟಾರೆ ಮೊತ್ತ 47 ಓಟವನ್ನ PRK ಸೋಲ್ಜರ್ಸ್ ತಂಡ ದಾಖಲಿಸ್ತಾ ಇದ್ದಾರೆ. 48ರ ಟಾರ್ಗೆಟ್ ಅನ್ನು ಎದುರಾಳಿ ತಂಡ ಸೋಬೆದ ಟೈಗರ್ಸ್ ತಂಡಕ್ಕೆ ನೀಡ್ತಾ ಇದೆ. 30 ಎಸೆತಗಳ ಮುಂದೆ 48ರ ನಾಗಾಲೋಟವನ್ನ ಕಾಣಬೇಕಾಗ್ತದೆ. ಇಲ್ಲಿ ಮುಂದಿನ ಪಂದ್ಯದ ಟಾಸ್ಗೆ ಬರಬೇಕು PRK ಟೈಗರ್ಸ್. ಯಾವುದೇ ರೀತಿಯಲ್ಲಿ ನೋಡಿ ಸಮಯ ವ್ಯರ್ಥವನ್ನ ಮಾಡಬೇಡಿ. ಟಾಸ್ಗಾಗಿಯೂ ಕೂಡ FCC ಕ್ಯಾಪ್ಟನ್ ರೆಡಿ ಇದ್ದಾರೆ. PRK ಟೈಗರ್ಸ್ ಕ್ಯಾಪ್ಟನ್ ಇವಾಗ ಟಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳಿ.
ಆರಂಭವನ್ನ ಕಾಣುವಂತಹ ಅವಸ್ಥೆಯಲ್ಲಿ ಮೊದಲ ಬೆರೋಸಿನ ಆಟಗಾರರಾಗಿ ರಾಹುಲ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ಆದಿಯಲ್ಲಿ ಮಧು. ಇಲ್ಲಿ ಮೊದಲ ಓವರ್ಗಾಗಿ ಮುಂತಜರ್ ಖಾನ್ ಆರಂಭಿಕ ದಾಳಿಗಾರನ ಗುರುತನ್ನ ಪಡಿತಾ ಇದ್ದಾರೆ. ಪವರ್ ಪ್ಲೇನ ಮೊದಲ ಓವರ್ಗಾಗಿ 30ಕ್ಕೆ 48 ಟಾರ್ಗೆಟ್ ನ ಪಂದ್ಯಾವಳಿಯಲ್ಲಿ ಆರಂಭವನ್ನ ಕಾಣ್ತಾ ಇದೆ. ಈತ ನಡುವೆಯೂ ಕೂಡ ಆರಂಭಿಕ ಚೆಂಡಿನ ಮುಂದೆ ಆರಂಭಿಕ ಓಟವನ್ನ ಕೂಡ ದಾಖಲಿಸಿದ್ರು. ಇಲ್ಲಿ ಖಾತೆ ಆರಂಭವನ್ನ ಕಂಡುಕೊಳ್ತಾ ಇದ್ದಾನೆ ಮೊದಲ ಚೆಂಡಿನಲ್ಲಿ ರಾಹುಲ್. ಮೊದಲ ಚೆಂಡಿನಲ್ಲಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಸ್ಟ್ರೈಕರ್ ಬದಲಾವಣೆ. ಮುಖ್ಯವಾಗಿ ನಾನ್ ಸ್ಟ್ರೈಕರ್ ಅಲ್ಲಿ ತಂದ ಆಟಗಾರ ಇವಾಗ ಮಧು ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಮಧುಗೆ ಬಿಚ್ಚಿದಗದ ಚೆಂಡು. ಇಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಪುರಸ್ಕಾರಗಳು ಬರ್ತಾ ಇಲ್ಲ. ಮೊದಲ ಚೆಂಡು ಒಂದು ಓಟ, ಎರಡನೇ ಚೆಂಡು ಇಲ್ಲಿ ಡಾಟ್ ಬಾಲ್ ಸೇರ್ಪಡೆನ ಕಾಣ್ತಾ ಇದೆ. ಮೂರನೇ ಸೆತ ಇಲ್ಲಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮೂರನೇ ಹಾದಿಯಲ್ಲೂ ಕೂಡ ಪಂದ್ಯದ ಮೇಲೆ ಒತ್ತಡವನ್ನು ನೀಡುವಂತ ಪ್ರಯತ್ನವನ್ನು ಮುಂತಾಸರು ಮಾಡ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ ನಲ್ಲೂ ಕೂಡ ಈ ರೀತಿಯ ಎಸೆತಗಾರಿಕೆನ ಸಂಜಯ್ ತೋರ್ಪಡಿಸಿದ್ರು. ಇವಾಗ ಎರಡನೇ ಇನ್ನಿಂಗ್ಸ್ ಹಾದಿಯಲ್ಲಿ ಕೂಡ ಮುಂತಾಜರ್ ಅದೇ ಕಾಯಕನ ಮಾಡ್ತಾ ಇದ್ದಾರೆ. ನಾಲ್ಕನೇ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಇಲ್ಲಿ ಭರ್ಜರಿ ಫುಲ್ ಮಾಡುವಂತ ಪ್ರಯತ್ನದ ಹಾದಿಯಲ್ಲಿ ಸಿಕ್ಸ್ ಷಡ್ಕ 6 ಓಟಗಳು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬೆರೋಸಿನ ಒಂದು ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸಿಕ್ಸರ್ಗಳಿಗೆ ಸೂಚನೆ ಮುಖ್ಯವಾಗಿ ತಂಡದ ಮೊತ್ತವು ಕೂಡ 7ಕ್ಕೆ ತಲುಪ್ತಾ ಇದೆ. 7 ಓಟಗಳ ಜೋಡಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲ 4 ಚೆಂಡುಗಳಲ್ಲಿ ಉತ್ತಮ ರೀತಿಯ ಒಂದು ರಂದಾಣಿಯೂ ಕೂಡ ಬಹಳಷ್ಟು ಉತ್ತಮ ಎಸೆತ. ಇಲ್ಲಿ 5ನೇ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದೆಡೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಯಶಸ್ವಿಯ ಹಾದಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4 2026 ಹಾರ್ಕರ್ ಲೆಂತಿನ ಎಸೆತವನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ ಮುಖ್ಯವಾಗಿ ಮೊದಲ ಓವರ್ ಮುಕ್ತಾಯಕ್ಕೆ 7ಕ್ಕೆ ಲಾಸ್. ಜಯಕ್ಕಾಗಿನೂ 24 ಎಸೆತ 41 ಓಟಗಳು ಬರಬೇಕಾಗ್ತದೆ. 24ಕ್ಕೆ 41ರ ಅವಶ್ಯಕತೆ. ಯಶಸ್ವಿ ಹಾದಿಯಲ್ಲಿ 3 ಆವೃತ್ತಿಯ ಮುಕ್ತಾಯದ ಜಯವನ್ನು ಕಂಡಿರ್ತಕ್ಕಂಥ ಭಗೀರಥ ಸಂಘಟನೆ ಇವಾಗ 4ನೇ ಆವೃತ್ತಿಯಲ್ಲೂ ಕೂಡ ಒಂದು ದಾಖಲೆ ರೂಪದಲ್ಲಿ ಪಂದ್ಯಾಟದ ಮುಂದುವರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಯಶಸ್ವಿ ಹಾದಿಯಲ್ಲೂ ಕೂಡ ಈ ಪಂದ್ಯಾಕೂಟವು ನೇರ ಪ್ರಸಾರವಾಗಿ ಜರುಗಿಕೊಳ್ತಾ ಇದೆ. ದೇಶ ವಿದೇಶ ರಾಜ್ಯಗಳಲ್ಲಿ ಕುಳಿತು ಮೊಬೈಲ್ ನಲ್ಲಿ ವೀಕ್ಷಿಸುವ ಒಂದು ಕಲ್ಪನೆಯನ್ನು ತೋರ್ಪಡಿಸಿರ್ತಕ್ಕಂಥ ಒಂದು ಸಂಸ್ಥೆಯು ಕೂಡ ಬೆಂಗಳೂರು ನಗರಿಯ CR7 ಅಫಿಷಿಯಲ್ ಈ ಒಂದು ಕಾಯಕನ ಮಾಡ್ತಾ ಇದೆ. ಆಸಿಫ್ ರವರ ಮಾಲಕತ್ವದಲ್ಲಿ ಬಹಳಷ್ಟು ಒಂದು ಅದ್ದೂರಿ ಮಟ್ಟದ ನೇರ ಪ್ರಸಾರವನ್ನು ಕೂಡ ತಂಡ ಬಿತ್ತರಣೆ ಮಾಡ್ತಾ ಇದೆ. ಸಂಸ್ಥೆಗೂ ಕೂಡ ಭಗೀರಥ ಪ್ರೀಮಿಯರ್ ಲೀಗಿನ ಪರವಾಗಿ ಆತ್ಮೀಯವಾಗಿ ನಾವು ಅಭಿನಂದಿಸಿಕೊಳ್ತಾ ಇದ್ದೇವೆ. ಇವಾಗ ಇನ್ನಿಂಗ್ಸ್ ನ ಹಾದಿಯಲ್ಲಿ 2ನೇ ಓವರ್ಗಾಗಿ ಹೊಸ ಬೌಲರ್ ರಾಜು ಎಸ್ಗಾರಿಕೆ ಗುರುತನ್ನ ಪಡೆದುಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಕಂಪ್ಲೀಟ್ ಇಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ. ಪವರ್ ಪ್ಲೇನ ಮುಕ್ತಾಯದ ಬಳಿಕ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಕವರ್ಸ್ ಕಂಡುಕೊಳ್ತಾ ಇದೆ. ಮಿಡ್ ವಿಕೆಟ್ ಹಾದಿಯಲ್ಲಿ ಕೂಡ ಕ್ಷೇತ್ರ ರಕ್ಷಣೆ ಮುಂದುವರಿಸ್ತಾ ಇದ್ದಾರೆ. ಇವಾಗ ಸ್ಟ್ರೈಕರ್ ಅಲ್ಲಿ ಎಡಚಿ ಆಟಗಾರ ಕವರ್ಸ್ ಹಾದಿಯಲ್ಲಿ ಬಿಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಜಮಾವಣೆ ಹಂತದಲ್ಲಿ ಕೂಡ ಕೇವಲ ತಡತದ ಮುಖೇನವಾಗಿ 1 ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ತಂಡದ ಮುಖೇನವಾಗಿ ತಂಡದ ರಂದಾಣೆ 8ಕ್ಕೆ ತಲುಪ್ತಾ ಇದ್ರೆ 40ರ ಅವಶ್ಯಕತೆ. ರಾಜಿಸಿದಗಂತ ಚೆಂಡು ಡಾಟ್ ಬಾಲ್ ಸೇರ್ಪಡೆನ ಕಂಡುಕೊಳ್ತಾ ಇದೆ. ಓಟುಗಳ ಹಾದಿಗೆಯಲ್ಲಿ ರಾಜ್ ಕಡಿವಾಣವನ್ನು ತೋರ್ಪಡಿಸುವ ಪ್ರಯತ್ನವನ್ನು ಮಾಡಿದ್ರು. ಇವಾಗ ಸದ್ಯದ ಹಂತದಲ್ಲಿ ಚುಕ್ಕಿಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. 22 ಎಸೆತ 40 ಓಟುಗಳು ಬರಬೇಕಾಗ್ತದೆ. ಬೀಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಕಾಯ್ಲ್ ಆಗಿ ಹಾದಿಯಲ್ಲಿ ಡೀಪ್ ಸ್ಕಾಯ್ಲ್ ಆಗಿ ಹಾದಿಯಲ್ಲಿ ಚಲಿಸ್ತಾ ಇದೆ. 1 ಬೌನ್ಸ್ 2 ಬೌನ್ಸ್ ಇಲ್ಲಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಕ್ಷೇತ್ರರಕ್ಷಣೆ ಹಾದಿಯಲ್ಲಿ ಕೂಡ ಯಶಸ್ವಿಯನ್ನು ತೋರ್ಪಡಿಸಿರ್ತಕ್ಕಂಥ ತಂಡ PRK ಸೋಲ್ಜರ್ಸ್ ಆಟಗಾರರು ಪಂದ್ಯದ ಮೇಲೆ ಒತ್ತಡವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2ನೇ ಓವರ್ನ ಹಾದಿಯಲ್ಲಿ 3 ಚೆಂಡುಗಳಲ್ಲಿ ಕೇವಲ 2 ಓಟುಗಳಿಗೆ ಮಾತ್ರ ರಾಜು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 3 ಎಸೆತಗಳು ಇನ್ನೂ ಕೂಡ ಬಾಕಿ. 4ನೇ ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಬಹಳ ಶುದ್ಧಮಿತ ಹೊಡೆತವನ್ನು ದಾಖಲಿಸಿದ್ರು ಕೂಡ ಕ್ಷೇತ್ರ ಪಾಲಕರ ಒಂದಂತಲ್ಲಿ ಕೂಡ ಮೇಲುಗೈಗಳು ಇವಾಗ ಸೋಲ್ಜರ್ಸ್ ಆಟಗಾರರು ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ದಶಕವನ್ನ ಪೂರೈಕೆಯನ್ನು ಕಾಣ್ತಾ ಇದೆ. ಸುಬೈದ ಟೈಗರ್ಸ್ ತಂಡ 10 ಓಟವನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಬೇರೋಸಿನ ಹೊಡೆತಗೆತ್ತವನ್ನು ಮಾಡ್ತಾ ಇದ್ದಾರೆ. ಓಟುಗಳು ಬರ್ತಾ ಇದೆ. 1ರ ಸೇರ್ಪಡೆಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 1 ಓಟುಗಳ ಮುಖೇನವಾಗಿ ತಂಡದ ಒಟ್ಟುವರಿ ಗಳಿಕೆಯು ಕೂಡ 11ಕ್ಕೆ ತಲುಪ್ತಾ ಇದೆ. ಈ ಪಂದ್ಯಾಟದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ದಿನದ 4ನೇ ಪಂದ್ಯಾಟ FCC ವಿರುದ್ಧವಾಗಿ PRK ಟೈಗರ್ಸ್. ಇಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಜಯವನ್ನು ದಾಖಲಿಸಿದ PRK ಟೈಗರ್ಸ್ ಮೊದಲಾಗಿ ಬೌಲ್ ಫಸ್ಟ್ ಎಂಬ ಸೂಚನೆಯನ್ನು ತಿಳಿಯಪಡಿಸಿರ್ತಕ್ಕಂಥ ತಂಡ ಮುಂದಿನ ಹಂತದಲ್ಲಿ ಬ್ಯಾಟಿಂಗ್ ಸಿದ್ಧತೆಯನ್ನು ಕಂಡುಕೊಳ್ಬೇಕಾಗ್ತದೆ ತಂಡ FCC. ಎರಡನೇ ಓವರ್ನ ಕೊನೆಯ ಎಸೆತ ಬೀಸುವಂತ ಪ್ರಯತ್ನವನ್ನು ಕಾಣ್ತಾ ಇದ್ರೆ ಜಾಣ್ಮೆಯ ಆಟ. ಗ್ಯಾಪ್ ಶಾಟ್ ಅನ್ನು ದಾಖಲಿಸ್ತಾ ಇದ್ರಲ್ಲಿ ಬೌಂಡ್ರಿ. ಕೊನೆಯ ಚಣಿಯಲ್ಲಿ ಅಡಚಿ ಆಟಗಾರ ಇಲ್ಲಿ ಬೌಂಡರಿ ಅನ್ನು ದಾಖಲಿಸಿದ್ರು. ರಂದಾಣ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಮೊದಲ 12 ಚೆಂಡುಗಳಲ್ಲಿ 15ಕ್ಕೆ ಲಾಸ್. ಜೊತೆಯಾಟವನ್ನು ಆಟಗಾರರು ಮುಂದುವರಿಸ್ತಾ ಇದ್ದಾರೆ. ಯಶಸ್ವಿ ಹಾದಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 18 ಎಸೆತ 33 ಓಟಗಳು ಬರಬೇಕಾಗ್ತದೆ. 18ಕ್ಕೆ 33. 18 ಬಾಲ್ಸ್ 33 ರನ್ಸ್ ನೀಡ್ ಮ್ಯಾಚ್. ಅದ್ಯಾವ ರೀತಿಯ ಹೋರಾಟವನ್ನ 2 ತಂಡಗಳು ಕೂಡ ಜಯದ ಹಾದಿಯನ್ನು ಹುಡುಕುವಂತ ಪ್ರಯತ್ನವನ್ನ ಮಾಡ್ತದೆ. ಕಾದು ನೋಡಬೇಕಾಗ್ತದೆ. ಎಸ್ಗಾರಿಕೆಯಲ್ಲಿ ಮತ್ತೆ ಕೂಡ ಮುಂತಾಜರ್ ಖಾನ್ ಓರ್ವ ಹೆಮ್ಮೆ ಆಲ್ರೌಂಡರ್ ಆಟಗಾರರು ಇವಾಗ ಸೋಲ್ಜರ್ಸ್ ನ ಪರವಾಗಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. PRK ಸೋಲ್ಜರ್ಸ್ ನ ಪರವಾಗಿ ಪಂದ್ಯಾಟವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಇದರ ನಡುವೆ ಕೂಡ ತಟ್ಟುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ಓಟುಗಳ ಸಂಖ್ಯೆಯನ್ನು ಪೂರೈಸುವ ಪ್ರಯತ್ನವನ್ನ ಕಾಣ್ತಾ ಇದೆ. ಎರಡು ಓಟದ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ ಬ್ಯಾಟರ್ ಮಧು. ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. 17ಕ್ಕೆ ತಲುಪ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ವೈಡ್ ಬಾಲ್ಗೆ ಇವಾಗ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅದ್ಯಾವ ನಿರ್ಣಯವನ್ನ ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗ್ತದೆ. ಡಿಸಿಷನ್ ಇವಾಗ ಪೆಂಡಿಂಗ್.
ವೈಡ್ ಬಾಲ್ ಎಕ್ಸ್ಟ್ರಾಸ್ ರೂಪದಲ್ಲಿ ಕೂಡ ರಂದಾಣಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 18ಕ್ಕೆ ತಲುಪ್ತಾ ಇದೆ, ಇನ್ನು 17ಕ್ಕೆ 30ರ ಅವಶ್ಯಕತೆ. ಗೋಟದ ಹಿಂಬದಿಯಲ್ಲಿ ಚಲಿಸ್ತಾ ಇದೆ, ಚೆಂಡನ್ನ ಪಡ್ಕೊಳ್ತಾ ಇಲ್ಲ. ಇಲ್ಲಿ ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದರ ಬದಲಾಗಿ ಎರಡರ ಸೇರ್ಪಡೆ ಜೋಡಣೆ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಎರಡನೇ ದಶಕವನ್ನು ಹಂಚಿಕೊಳ್ತಾ ಇದೆ ಇವಾಗ ತಂಡ ಸುಬೈದಾ ಟೈಗರ್ಸ್. 28ರ ಅವಶ್ಯಕತೆಯನ್ನು ಜಯಕ್ಕಾಗಿ 16 ಎಸೆತಗಳು ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಇಲ್ಲಿ ಮತ್ತೆ ವೈಡ್ ಬಾಲ್ಗಳ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಸೋಟುಗಳಿಗೆ ಬಹುತೇಕವಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಮುಂತಾಜರ್. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 15ಕ್ಕೆ 27 ಓಟವನ್ನು ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ. ಎರಡೂ ತಂಡಗಳು ಸಮಾನ ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಸುಂದರತೆ ಸೆತ ಇಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. 50-50 ಹಾದಿಯಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಕ್ರಿಕೆಟ್ ಅದೃಷ್ಟ ಮತ್ತು ನತಾದೃಷ್ಟದ ಪಂದ್ಯಾಕೂಟವೂ ಕೂಡ ಅಂತಿಮ ಹಂತದಲ್ಲಿ ಯಾವ ತಂಡ ಜಯವನ್ನು ದಾಖಲಿಸಬೇಕಾದ ನೋಡಬೇಕಾಗ್ತದೆ. ದಿನದ 3ನೇ ಪಂದ್ಯಾಟದಲ್ಲಿ ಉತ್ತಮ ರೀತಿಯ ಎಸೆತ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ತ್ರಿವಳಿ ಡಾಟ್ ಬಾಲ್ಗಳು. ಅಂತಿಮ ಚಡಿಲಿ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮೊದಲ ಹಂತದಲ್ಲಿ ಬಹುತೇಕವಾಗಿ ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ಮುಂತಾಜರು ತೋರ್ಪಡಿಸಿದ್ರು. ಈ ಹಾದಿಯಲ್ಲಿ ಪಂದ್ಯದ ಮೇಲೆ ಮತ್ತೆ ಒತ್ತಡವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ ಚಡಿನ ಹಾದಿಯಲ್ಲಿ ಸುಂದರತೆ ಎಸೆತ ಡಾಟ್ ಬಾಲ್. ಸತತ 4 ಡಾಟ್ ಬಾಲ್ ಮುಖ್ಯವಾಗಿ ಇಲ್ಲಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 18 ಚಡಿನ ಪಂದ್ಯಾಟವನ್ನು ಆಡಿತಕ್ಕಂಥ ಸುಬೈದಾ ಟೈಗರ್ಸ್ ತಂಡ ಕೇವಲ 21 ಓಟವನ್ನು ನೋಲೋಸ್ ಮುಖ್ಯವಾಗಿ ದಾಖಲಿಸಿದ್ರು ಕೂಡ ಜಯಕ್ಕಾಗಿ 12 ಎಸೆತ 27ರ ಅವಶ್ಯಕತೆ. 12ಕ್ಕೆ 27 ಓಟವನ್ನ ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ. ರಾಹುಲ್ 4 ಚೆಂಡುಗಳಲ್ಲಿ 7 ಓಟವನ್ನು ದಾಖಲಿಸಿ ಪಂದ್ಯಾಟವನ್ನು ಆಡ್ತಾ ಇದೆ. ಮಧು ಎದುರಿಸಿದ 14 ಚೆಂಡುಗಳಲ್ಲಿ 12 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇವಾಗ ಒತ್ತಡದ ಪರಿಸ್ಥಿತಿಯು ಕೂಡ ದಾಂಡನ ಬೆರುಸಾಗಿ ಬೀಸಲೇಬೇಕಾದಂತ ಅನಿವಾರ್ಯತೆಗೆ ಸಿಲುಕಿಕೊಳ್ತಾ ಇದೆ ತಂಡ ಸುಬೈದಾ ಟೈಗರ್ಸ್. 12ಕ್ಕೆ 27. ಮಹಿ ಹೊಸ ಬೌಲರ್ ಎಸೆತದ ಮೊದಲ ಚೆಂಡು ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಭರ್ಜರಿ ಒಂದು ಫುಲ್ ಮಾಡುವಂತ ಪ್ರಯತ್ನ. ಬಹಳಷ್ಟು ಯಶಸ್ವಿ ಮುಖ್ಯವಾಗಿ ಸಿಕ್ಸರ್ ಅನ್ನ ಇಲ್ಲಿ ದಾಖಲಿಸ್ತಾ ಇದ್ದಾರೆ ಬ್ಯಾಟರ್ ರಾಹುಲ್. ಎಡಚಿ ಆಟಗಾರ ರಾಹುಲ್ ದಾಣಿಯಿಂದ ಮೊದಲ ಸಿಕ್ಸರ್ ಕೂಡ ಕಾಣ್ತಾ ಇದೆ. ಆ ರೋಟುಗಳ ಸೇರ್ಪಡೆ ತಂಡದ ಮೊತ್ತ 27. 27 ಕಂಪ್ಲೀಟ್. ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 21ರ ಅವಶ್ಯಕತೆ. 11 ಎಸೆತಗಳು ಬಾಕಿ. ಇವಾಗ ಗರ್ಜನೆಯನ್ನು ತೋರ್ಪಡಿಸಿದ ಬ್ಯಾಟರ್ ರಾಹುಲ್ ಒಬ್ಬರನ್ನ 2ನೇ ಚೆಂಡನ್ನು ಕೂಡ ಎದುರಿಸುವ ಅನಿವಾರ್ಯತೆ. ಭರ್ಜರಿ ಹೊಡೆತ ನಡುವೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿಗ್ 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 ಸಿಕ್ಸರ್.
ಮ್ಯಾಕ್ಸಿಮಮ್ ಶಾಟ್, ಬ್ಯಾಕ್ ಟು ಬ್ಯಾಕ್ ಕಮಾಲ್ ಕಿ ಶಾಟ್. 6ರ ಸೇರ್ಪಡೆ ಮುಖ್ಯವಾಗಿ ಕ್ರಿಕೆಟ್ ಜಗತ್ತಿನ ಅದೃಷ್ಟ ಸಂಖ್ಯೆಯನ್ನು ಕಾಣ್ತಾ ಇದ್ದಾರೆ. 33ಕ್ಕೆ ತಲುಪ್ತಾ ಇದೆ. 33 ಕಂಪ್ಲೀಟ್. ಮಾಹಿ ಬಂದ ಹಾದಿಯಲ್ಲಿ ದಂಡನೆಯನ್ನ ಪಡ್ಕೊಳ್ತಾ ಇದ್ದಾರೆ. ಎಸ್ಸಿ ತೆಗೆದ 2 ಚೆಂಡು ಬಲಿಷ್ಠತೆಯ ಹೊಡೆತಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ರಾಹುಲ್ ಆಟ ಇಲ್ಲಿ ಮುಂದುವರಿತಾ ಇದೆ. ಸುಬದ್ದರ್ ಟೈಗರ್ಸ್ ನ ಪರವಾಗಿ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಕನೆಕ್ಟ್ ಅನ್ನ ದಾಖಲಿಸ್ತಾ ಇದ್ದಾರೆ. ಜಯದ ನಿರೀಕ್ಷೆ ಇವಾಗ ಪಡ್ಕೊಳ್ತಾ ಇದೆ. ಮೊದಲ ಹಂತದಲ್ಲಿ 50-50 ಹಾದಿಯನ್ನು ಕಂಡಿದ್ದಕ್ಕಂಥ ಪಂದ್ಯಾಟ ಇವಾಗ ಅಲ್ಪ ಮಟ್ಟಿಗೆ ತಿರುವನ್ನು ತೋರ್ಪಡಿಸುತ್ತಾ ಇದ್ದಾರೆ. ಜಯಕ್ಕಾಗಿ 10 ಚೆಂಡು 15 ಓಟಗಳು ಬರಬೇಕಾಗ್ತದೆ. 10ಕ್ಕೆ 15. ಬಹಳಷ್ಟು ಉತ್ತಮತೆ ಎಸೆತ ಪ್ರಯತ್ನಗಳಿಗೆ ಯಶಸ್ವಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ 6 ಬಳಿಕ ಮೊದಲ ಡಾಟ್ ಬಾಲ್ ಅನ್ನು ಕೂಡ ಮಾಹಿ ದಾಖಲಿಸಿದ್ರು. ಇಲ್ಲಿ 9ರ ಸಮೀಪದಲ್ಲಿ ಎಸೆಗಾರಿಕೆ ಬಾಕಿ ಉಳಿತಾ ಇದೆ. 15ರ ಓಟವನ್ನು ದಾಖಲಿಸುವ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ ಸುಬೇದಾರ್ ಟೈಗರ್ಸ್ ತಂಡ. ಹೋರಾಟ ಇಲ್ಲಿ 50-50. ಕ್ರಿಕೆಟ್ ಅದೃಷ್ಟದ ಆಟ. 4ನೇ ಚೆಂಡು ಹೈ ಲಿಫ್ಟೆಡ್ ಹೊಡೆತ ದಾಖಲಿಸ್ತಾ ಇದ್ದಾರೆ. ಕ್ಯಾಚ್ ಅವಕಾಶವನ್ನ ಪಡ್ಕೊಳ್ತಾ ಇಲ್ಲ ಕಳಸ. ಶಾರ್ಟ್ ಮಿಡ್ ವಿಕೆಟ್ ಹಾದಿಯಲ್ಲಿ ಚೆಂಡಿನ ಹರಿವನ್ನ ಕಂಡುಕೊಳ್ತಾ ಇಲ್ಲ. 2 ಔಟ್ಗಳ ಜೋಡಣೆ ಮತ್ತೆ ರಾಹುಲ್ ದಾಖಲಿಸ್ತಾ ಇದ್ದಾರೆ. 35ಕ್ಕೆ ತಲುಪ್ತಾ ಇದೆ. ಇಲ್ಲಿ 13 ಓಟಗಳು ಬರಬೇಕಾಗ್ತದೆ. ಅಡ್ಡ ಬೀಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಸುಂದರತೆ ಹೊಡೆತ ಡಿಪಾರ್ಟ್ ಮ್ಯಾನ್ ಹಾಜಲೆ ತಲುಪ್ತಾ ಇದೆ. ತಾನ್ ಮುಖ್ಯವಾಗಿ ಬೌಂಡ್ರಿ ಬಹಳಷ್ಟು ಯಶಸ್ಸಿನ ನಾಗಾಲೋಟವನ್ನು ಖಂಡಿತ ಬ್ಯಾಟರ್ ರಾಹುಲ್. ಸುಬೇದಾರ್ ಟೈಗರ್ಸ್ ಪರವಾಗಿ ನಂಬುಗೆಯ ದಾಂಡಿಗನ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಜೀವದಾನವನ್ನು ಪಡ್ಕೊಂಡಿದ್ದಕ್ಕಂಥ ಬ್ಯಾಟರ್ ಇಲ್ಲಿ ಮತ್ತೆ ಬೌಂಡ್ರಿನ ದಾಖಲಿಸಿದ್ರು. ತಂಡದ ಮೊತ್ತ 39ಕ್ಕೆ ತಲುಪ್ತಾ ಇದೆ. 39 ಕಂಪ್ಲೀಟ್ ಸ್ಕೋರ್. ಜಯಕ್ಕಾಗಿ 7ರ ಮುಂದೆ 9ರ ಅವಶ್ಯಕತೆ. 7ಕ್ಕೆ 9. ಇಲ್ಲಿ ಕೊನೆಯ ಚೆಂಡು 4ನೇ ಓವರ್ನಲ್ಲಿ ಬಾಕಿ. ಬಹುತೇಕವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಂಥ ಬೌಲರ್ ಮಾಹಿ 18 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಪಂದ್ಯಾಟವನ್ನು ಮುಂದುವರಿಸಿ ಬೇಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಾಂಗ್ ಆನ್ ಆದಲ್ಲಿ ಚೆಂಡು ಚಲಿಸ್ತಾ ಇದೆ. ಮುಂತಾಜರ್ ಇಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟಗಳ ಜೋಡಣೆ ಕಾಣ್ತಾ ಇದೆ. 4ನೇ ದಶಕದ ಪೂರೈಕೆಯು ಕೂಡ 24 ಚೆಂಡಿನ ಬಳಿಕ 40 ಓಟವನ್ನ ಸುಬೇದಾರ್ ಟೈಗರ್ಸ್ ತಂಡ ದಾಖಲಿಸ್ತಾ ಇದ್ದಾರೆ. ಕೊನೆಯ 6 ಎಸೆತ ಬಾಕಿ. ಜಯಕ್ಕಾಗಿ 8ರ ಅವಶ್ಯಕತೆ. 4ನೇ ಓವರ್ನಲ್ಲಿ ಮಾಹಿ 19 ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ದುಬಾರಿ ಎಸೆಗಾರನ ಗುರುತನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ PRK ಸೋಲ್ಜರ್ಸ್ ಪರವಾಗಿ. ಅಂತಿಮ 6 ಚೆಂಡಿಗಾಗಿ ಆದ್ಯಾವ ಬೌಲರ್ ಅನ್ನ ಬಳಸ್ತಾರೆ ಕಾದ್ ನೋಡಬೇಕಾಗ್ತದೆ ಸೋಲ್ಜರ್ಸ್. ನೋಡಿ ಸಮಯ ವ್ಯರ್ಥಗಳಿಗೆ ಅವಕಾಶಗಳಿಲ್ಲ. ದಯವಿಟ್ಟು ಸರ್ ಬ್ಯಾಟ್ಸ್ಮನ್ಗಳು ವಾಪಸ್ ಬನ್ನಿ. ಬ್ಯಾಟಿಂಗ್ ಟೀಮ್ ಅವರು ನೋಡಿ ವಾಪಸ್ ಬರಬೇಕು. ಆದಷ್ಟು ಬೇಗ ಬೌಲರ್ಸ್ಗಳ ಇರಾದೆನೆ ಕಂಡ್ಕೊಳ್ಳಿ. ಎಚ್ಚರಿಕೆಯಲ್ಲಿ ಅಂತಿಮವರೆಗಾಗಿ ಸಿದ್ಧಿ. 6ರ ಮುಂದೆ 8 ಓಟಗಳು ಬರಬೇಕಾಗ್ತದೆ. ಇನ್ನೂ ಕೂಡ ಅದೃಷ್ಟದ ಪರೀಕ್ಷೆಗಳು ಇನ್ನೂ ಕೂಡ ಅಂಕಣ ಭಾಗದಲ್ಲಿ ಬಾಕಿ ಉಳಿತಾ ಇದೆ. ಅದ್ಯಾವ ತಂಡ 3ನೇ ಹಂತದಲ್ಲಿ ಜಯವನ್ನು ದಾಖಲಿಸದೆ ಕಾದ್ ನೋಡಬೇಕಾಗ್ತದೆ.
ಒಂದರಲ್ಲಿ ಟೈಗರ್ಸ್, ಇನ್ನೊಂದರಲ್ಲಿ ಸೋಲ್ಜರ್ಸ್. ಅದ್ಯಾವ ತಂಡಕ್ಕೆ ಜಯ ಕಾದು ನೋಡಬೇಕಾಗಿರ್ತಕ್ಕಂಥ ಸಮಯವೂ ಕೂಡ. ನೋಲೋಸ್ ಮುಖೇನವಾಗಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ ಆರಂಭಿಕ ಆಟಗಾರರು ರಾಹುಲ್. ಇವಾಗ ಮತ್ತೆ ಸ್ಟ್ರೈಕರ್ ಅಲ್ಲಿ ನಂಬುಗೆ ದಾಂಡಿಗೆತವನ್ನು ತೋರ್ಪಡಿಸುವ ಮುಖೇನವಾಗಿ ಎದುರಿಸಿದ 10 ಚೆಂಡುಗಳಲ್ಲಿ 26 ಓಟವನ್ನು ದಾಖಲಿಸಿ ಅಂತಿಮ ಓವರ್ನ ಹಂತದಲ್ಲಿ ಮತ್ತೆ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. 6-8 ಪಂದ್ಯಾಟದಲ್ಲಿ ಪ್ರಾರಂಭ. ಯಾರ್ಕಲ್ಲಂತಿನ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ನೇರದ ಪ್ರಯತ್ನದ ಮುಖೇನವಾಗಿ ಕೇವಲ 1 ಓಟಗಳಿಗೆ ಮೊದಲ ಚೆಂಡಿನಲ್ಲಿ ಅವಕಾಶವನ್ನು ಮಾಡಿಕೊಟ್ರು. 41ಕ್ಕೆ ತಲುಪ್ತಾ ಇರುವಾಗ ಜಯಕ್ಕಾಗಿ 5-7. ಸ್ಟ್ರೈಕರ್ ಬದಲಾವಣೆ ಆದರೆ ಮಧು ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಅಂತಿಮ ಓವರ್ನಲ್ಲಿ ಮತ್ತೆ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸಿದ್ದೀಕಿ ಬಳಿಕ ಮತ್ತೆ ಕ್ಷೇತ್ರ ಪಾಲಕರ ಇರಾದೆಯ ಗುರುತನ್ನ ಬದಲಿಸಿಕೊಳ್ತಾ ಇದ್ದಾರೆ. ರೋಚಕ ತಿರುವಿನೊಂದು ಪಂದ್ಯಾಕೂಟವೂ ಕೂಡ. ಬ್ಲಾಕ್ ಎಸೆತದ ಚೆಂಡನ್ನು ಕಂಡುಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಸಿದ್ದೀಕ್ ಇಲ್ಲಿ 2ನೇ ಚೆಂಡಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒತ್ತಡದ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. 4 ಚೆಂಡು ಬಾಕಿ. 7 ಓಟಗಳು ಜಯಕ್ಕಾಗಿಯೂ ಕೂಡ. ಬಿರುಸಿನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಗ್ಯಾಪ್ ಶಾಟ್ ಮುಖ್ಯವಾಗಿ ಚೆಂಡು ಸೀಮಾರೇಖೆ ಹೊರ ಭಾಗದಲ್ಲಿ ಕ್ರಮಿಸ್ತಾ ಇದ್ದಾರೆ. 6. 6 ಓಟಗಳ ಮುಖ್ಯವಾಗಿ ಇಲ್ಲಿ ಪಂದ್ಯಾಟ ಸಮಬಲವನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಡಾಟ್ ಬಾಲ್ ಅನ್ನು ಖಂಡಿತ ಆಟಗಾರ ಮಧು ಬಳಿಕದ ಚೆಂಡು 6 ಅನ್ನು ದಾಖಲಿಸ್ತಾ ಇದ್ದಾರೆ. ಪಂದ್ಯಾಟ ಸಮಬಲ. ಸ್ಕೋರ್ ಇಸ್ ಲೆವೆಲ್. ಮ್ಯಾಚ್ ಟೈ. ಇವಾಗ 3-1. 3 ಎಸೆತಗಳ ಮುಂದೆ 1ರ ಅವಶ್ಯಕತೆಯ ಪಂದ್ಯಾಟ ಸಾಗ್ತಾ ಇದೆ. ಕ್ಷೇತ್ರ ಪಾಲಕರು ಕ್ಲೋಸ್ ಆಗಿ ಕ್ಷೇತ್ರ ರಕ್ಷಣೆ ಮುಂದುವರಿಸ್ತಾ ಇದ್ದಾರೆ. ನೇರದ ಹೊಡೆತ ಇಲ್ಲಿ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಹೋದರಿ ಆಘಾತವನ್ನ ಕಾಣ್ತಾ ಇದೆ. ಮೊದಲ ಬ್ರೇಕ್ ಥ್ರೂ. 5ನೇ ಓವರ್ 4ನೇ ಚೆಂಡಿಗೆ ಸಿದ್ದೀಕ್ ವಿಕೆಟ್ಸ್ ಅನ್ನ ಪಡ್ಕೊಂಡ್ರು. ಮಧು ಇಲ್ಲಿ ವಾಪಸ್ ಸಾಧ್ಯನ ಕಾಣಬೇಕಾಗ್ತದೆ. 2 ಚೆಂಡಿನ ಮುಂದೆ 1 ಓಟಗಳು ಜಯಕ್ಕಾಗಿ ದಾಖಲಿಸಬೇಕಾಗ್ತಾ ಇದೆ. 48ರ ಒಂದು ಟಾರ್ಗೆಟ್ ನ ಪಂದ್ಯಾಕೂಟವು ಕೂಡ ಕ್ಲೋಸ್ ಆಗಿ ಸಾಗ್ತಾ ಇದೆ. ಪಂದ್ಯದ ಮೇಲೆ ಒತ್ತಡವನ್ನು ನೀಡುತ್ತಾ ಇದ್ದಾರೆ ಹೊಸ ಬ್ಯಾಟರ್. ಜಯದೇವ್ ಹೊಸ ಆಟಗಾರನ ಗುರುತನ್ನ ಪಡಿತಾ ಇದ್ದಾರೆ. ಮತ್ತೋರ್ವರು ಬೇರುಸಿನ ಆಟಗಾರರು ಜಯದೇವ್ ಇಲ್ಲಿ ಮೊದಲ ಸ್ಟ್ರೈಕರ್ ಅಲ್ಲಿ 5ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಅಂತಿಮ ಓವರ್ನ 5ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಸರ್ ನೋಡಿ, ಬೇಗ ಬೇಗ ಫೀಲ್ಡಿಂಗ್ ನಿಂತ್ಕೊಳ್ಳಿ. ಎರಡಕ್ಕೆ 1 ಕ್ಲೋಸ್ ಆಗಿ ಕ್ಷೇತ್ರ ಪಾಲಕರ ಮುಂದುವರಿಕೆಯನ್ನು ಕಾಣುತ್ತಾ ಇದೆ. ತಟ್ಟಿ ಮುಟ್ಟುವ ನೇರ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ರೆ ಇಲ್ಲಿ ಜಯದ ಹಾದಿಯನ್ನು ಪಡ್ಕೊಳ್ತಾ ಇದೆ. 1 ಓಟದ ಸೇರ್ಪಡೆ. ಇಲ್ಲಿ ಜಯವನ್ನ ಕೂಡ ದಾಖಲಿಸ್ತಾ ಇದ್ದಾರೆ. ಸೋಲಬ ರೀತಿಯಲ್ಲಿ ಅಂತಿಮ ಹಂತದ ಹಾದಿಯಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ.